ಯಾಕಂದ್ರೆ ಯತ್ನಾಳ್ ಕಿತ್ತು ಹಾಕೋದು ಯಾಕೆ ನಿರ್ಧಾರಕ್ಕೆ ಬರತ್ತಾರಪ್ಪ ಅಂತಂದ್ರೆ ಅನಗತ್ಯ ಪಾರ್ಟಿ ಹೆಸರು ರಾಜಕೀಯ ತುಂಬ ಕೆಳಾಗೈತೈತಿ. ನಿಮಗೆ ಗೊತ್ತದ ಹೆಸರು ಕೆಳಗೈತದೆ. ಬಿ ಜೆ ಪಿ ಆ ಭಾಷೆಯಿಂದ ಅದರಲ್ಲೂ ನಮ್ಮ ಯತ್ನಾಳ್ ಬಳಸೋ ಭಾಷೆ ಹೆಂಗದಪ್ಪ ಅಂದ್ರೆ ಉತ್ತರ ಕರ್ನಾಟಕದ ಒಬ್ಬ ಅತ್ಯಂತ ಏನಪ್ಪ ಅಂದ್ರೆ ಬಲಿಷ್ಠ ಧ್ವನಿ ಮನುಷ್ಯ ಮಾತಾಡಿದಂಗೆ ಅನ್ನಿಸ್ತಾ ಇದ್ದಾವೆ. ಮತ್ತು ಭಾಷೆಗೆ ಅಲ್ಲಿ ತಾಳೆಲ್ಲ ತಂತಿಲ್ಲ, ಆ ರೀತಿಯಾಗಿ ಒಬ್ಬ ಎದುರಾಳಿ ಬೇಯುವಂಥದ್ದು ಟೀಕೆ ಮಾಡುವಂಥವು ಇದ್ದಾವೆ. ಹೀಗಾಗಿ ಇದರಿಂದ ಯಡಿಯೂರಪ್ಪರಿಗಿಂತ ಹೆಚ್ಚಿಗೆ ಪಕ್ಷಕ್ಕೆ ಹೊಡೆದು ಬೀಳಲಿಕ್ಕತ್ತದ. ಅದಕ್ಕೆ ಮುಖ್ಯ ಯಾರಪ್ಪ ಯತ್ನಾಳ್ ತೆಗೆ ಹಾಕಿದ್ರೆ ಒಳ್ಳೆಯದು. ಮತ್ತು ಯತ್ನಾಳಿಂದ ಲಾಭ ಏನ ಪಕ್ಷಕ್ಕೆ? ಬಿಜಾಪುರದ 2 ಸಲ ಆರಿಸಿ ಬಂದಾರೆ, ಆ ಮತ್ತಾರೆ ಅದು ಉಳಿದ ಕಡೆ ಏನಪ್ಪ ಅವ್ರದ್ದು ಹಿಂದೂ ಹುಲಿ ಅಂತ ಅವ್ರು ಕರ್ಕೊಳ್ತಾರೆ, ಅದು ಕಾರಣ ಇಲ್ಲ ಅಂತಲ್ಲ. ಆದರೆ ಹೊರಗೆ ಎಷ್ಟು ಪ್ರಭಾವಿ ಇದ್ದಾರೆ ಅವರು. ಹೊರಗೆ ನೋಡಿದಾಗ ವಿಶೇಷ ಪ್ರಭಾವ ಅವ್ರದ್ದು ಏನು ಕಂಡು ಬರೋದಿಲ್ಲ. ಈಗೀಗ ಏನೋ ಮಾತಾಡೋದ್ರಿಂದ ಮಾತಾಡಿದ್ರಿಂದಾಗೆ ಅಲ್ಲೆಲ್ಲ ಪ್ರಚಾರ ಸಿಗ್ಲಿಕ್ಕತ್ತಿಲ್ಲ ಅಂತಲ್ಲ, ಆದರೆ ಯಾವ ಪ್ರಮಾಣದಲ್ಲಿ ಸಿಗಬೇಕಾಯಿತು ಅದಿಲ್ಲ ಅಂತ ನಾಯಕರಲ್ಲ. ಇಡೀ ರಾಜ್ಯದ ಹಣೆ ಬರಹವನ್ನು ಬರೆಯುವಂಥ ವ್ಯಕ್ತಿತ್ವ ಅವರಲ್ಲಿ ಇಲ್ಲ ಅನ್ನೋದು ಹೈಕಮಾಂಡ್ಗೆ ಸ್ಪಷ್ಟ ಆಗ್ಯದ. ಇಂಥ ಒಬ್ಬ ಯಡಿಯೂರಪ್ಪ ಇದ್ಕೊಂಡು ಹಿಂದೆ ಲಿಂಗಾಯತ್ ಲಾಬಿ ಇಟ್ಕೊಂಡ್ರೆ ನಾವು 105, 106 ಗೆಲ್ಲಿಕತ್ತೀವಿ, ಪೂರ್ಣ ಬಹುಮತ ಪಡೀಲಿಕ್ಕೆ ಆಗ್ತಾ ಇಲ್ಲ. ಅದರಲ್ಲೂ ಕೇವಲ ಇನ್ನೊಬ್ಬರನ್ನ ಟೀಕಾ ಮಾಡ್ತಾ, ಅದು ಸ್ವಪಕ್ಷದ ಹಿರಿಯರನ್ನು ಟೀಕಾ ಮಾಡುತ್ತಿರುವಂಥ ಯತ್ನಾಳಿಂದ ಏನಾಗೋದು ಪಾರ್ಟಿಗೆ ಹೆಸರು ಕೆಡ್ತದೆ. ಅದಕ್ಕಾಗಿ ಅವ್ರನ್ನ ಕಿತ್ತು ಹಾಕುವಂಥ ನಿರ್ಧಾರಕ್ಕೆ ಬಂದದ್ದು. ಮೋಸ್ಟ್ ಪ್ರಾಬಬ್ಲಿ ಇಷ್ಟರೊಳಗೆ ಆದರೂ ಆಗ್ಬೋದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಅಲ್ಲಿ ಒಳಗಿನ ಜನ ಮಾತಾಡ್ತಾ ಇದ್ದಾರೆ. ಒಂದು ವೇಳೆ ಅದು ನಿಜಾನ ಆಗೋದಾದ್ರೆ ನಿಶ್ಚಿತವಾಗಿಯೂ ಈ ನಮ್ಮ ಯತ್ನಾಳರು ಹೊರಗೆ ಬರೋದು ಗ್ಯಾರಂಟಿ ಅಂತ. ಈ ಮಾತುಗಳಿಂದಾಗೆ ಇವತ್ತು ಈ ಒಂದು 3ನೇ ನೋಟಿಸ್ ಯತ್ನಾಳರಿಗೆ ಭಾಳ ತೊಂದರೆ ಕೊಡುವ ಎಲ್ಲ ಸಾಹಿತಿಗಳು ಇದ್ದಾವೆ. ಅವ್ರು ಕಿತ್ತು ಹಾಕ್ತಾರೆ ಅನ್ನೋಂಥ ಮಾತುಗಳು ಕೇಳಿ